ಬಂದಂತ ಸರ್ವ ಬಾಂಧವರಿಗೆ ನಮ್ಮ ಕೊಂಕಣಿ ಸಾಂಸ್ಕೃತಿಕ ಪರವಾಗಿ ಸ್ವಾಗತಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕೊಂಕಣಿ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವ ಸುವರ್ಣಿ ಪಡಿಯಾರ ಹಾಗೂ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುವ ನನ್ನೊಂದಿಗೆ ವಿದ್ಯಾ ನಮ್ಮ ರಾಧಿಕಾ ಪೈ ಅವರಿದ್ದಾರೆ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಯಾವತ್ತು ನಮಗೆ ಕಾರ್ಯ ಮಾಡುವಲ್ಲಿ ಕೆಲಸ ಮಾಡುವಲ್ಲಿ ಅತಿ ಸಂತೋಷವಾಗಿ ಕಾರ್ಯನಿರ್ವಹಿಸ್ತೇವೆ ಕೃಷ್ಣ ಕಾಮತ್. ಹಾಗೂ ಈ ಕೊಂಕಣಿ ನಾವು 11 ವರ್ಷದಿಂದ ಕೊಂಕಣಿ ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕನ್ನಡದಲ್ಲಿದ್ದ ಕಥೆಯನ್ನು ಕೊಂಕಣಿಗೆ ಮಾರ್ಪಡಿಸಿ ನಮ್ಮೊಂದಿಗೆ 11 ವರ್ಷದಿಂದ ಯಕ್ಷಗಾನದ ಪ್ರಿಯರು ಅಂತ ಹೇಳ್ಬೋದು. ತುಂಬಾ ವಿಷಯದಲ್ಲಿ ಅವರು ಯಕ್ಷಗಾನ ಆಗಲಿ ನಾಟಕ ಆಗಲಿ ಪ್ರತಿಯೊಂದರಲ್ಲಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಸ್ವಾಗತ ಬಯಸ್ತಾ, ನಮ್ಮ ಕೊಂಕಣಿ ಸಾಂಸ್ಕೃತಿಕ ಸಂಘ ಜಿ ವಾಸುದೇವ್ ಪ್ರಭು ಅವರು ಆರಂಭ ಮಾಡಿದ್ರು. ಯಾಕೆಂದ್ರೆ ನಮ್ಗೆ ಸಹ ಒಂದು ವೇದಿಕೆ ಬೇಕು, ನಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇದ್ದಾರೆ, ಅವರಿಗೆ ವೇದಿಕೆ ಕೊಟ್ಟು ನಮ್ಮ ಭಾಷೆಯನ್ನು ತುಂಬಾ ಉನ್ನತಿಗೆ ಕೊಂಡೋಗಬೇಕು ಎಂಬ ವಿಷಯವಾಗಿ ಅವರಲ್ಲಿ ಮನವರಿಕೆ ಇತ್ತು. ಹಾಗೆ ಅವರು 1981, ಈಗ 43ನೇ ನಮ್ಮ ಇತಿಹಾಸ, 4 ದಶಕ ಆಯಿತು. ಸೊ ನಾವು ವರ್ಷಕ್ಕೆ ಒಂದು 12 ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾವು ಕೊಂಕಣಿಯಲ್ಲಿ ಯಕ್ಷಗಾನ, ಕೊಂಕಣಿಯಲ್ಲಿ ನಾಟಕ, ಕೊಂಕಣಿಯಲ್ಲಿ ಮಕ್ಕಳಿಗೆ ಭಾವಗೀತೆಗಳನ್ನು ಬರೆಯುವಂಥದ್ದು ಮತ್ತು ಭಾವಗೀತೆಗಳನ್ನು ಆಡುವಂಥದ್ದು. ಹಾಗೆ ಮಹಿಳೆಯರಿಗೆ ನಾವು ಮಕರ ಸಂಕ್ರಮಣ ಜನವರಿ 14ರಂದು ಕುಂಕುಮ ಅಂತ ಹೇಳಿ ಹೆಂಗಸರಿಗೆ ತುಂಬಾ ಪ್ರಾಶಸ್ತ್ಯ ಕೊಟ್ಟು ಅವರನ್ನೆಲ್ಲ ಒಟ್ಟುಗೂಡಿಸ್ತೇವೆ. ಹಾಗೆ ನಮ್ಮ ಸದಸ್ಯದ ದಿನ, ಪ್ರವಾಸ, ಧಾರ್ಮಿಕ ಪ್ರವಾಸ, ಹೀಗೆ 11ಕ್ಕಿಂತ ಮೇಲೆ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಹಾಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಆಗಲಿ, ವಿಶ್ವ ಕೊಂಕಣಿಯ ಅವರ ದೇವದಾಶ್ರಯದಲ್ಲೂ ನಾವು ನಮ್ಮ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಹೀಗೆ ಈ ಕಾರ್ಯಕ್ರಮವು ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ಎಂಬುದು ಸಂತೋಷದಾಯಕ ವಿಷಯ. ಈ ವರ್ಷ ನಾನು ಈ ಸಾಂಸ್ಕೃತಿಕ ಸಂಘದ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಬಂದಿರುತ್ತೇನೆ. ಈಗಾಗಲೇ ಒಂದು 4-5 ಕಾರ್ಯಕ್ರಮ ಮುಗಿಯಿತು. ಈಗ ನಾಡ್ದು 1ನೇ ತಾರೀಕು ಜೂನ್ 1ನೇ ತಾರೀಕಂದು ಕುಕ್ಮಲ್ ರಂಗರಾವ್ ಪುರಭವನದಲ್ಲಿ ನಮ್ಮ ಕೊಂಕಣಿ ಯಕ್ಷಗಾನ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಬಂದು ಮಿತ್ರರು ಬಂದು ಆ ಸಂಭ್ರಮವನ್ನು ಅನುಭವಿಸಬೇಕಾಗಿ ನಾನು ಸಾಂಸ್ಕೃತಿಕ ಸಂಘದ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಸ್ವಾಗತ. ನಾನು ಎಂ ಶಾಂತರಾಮ್ ಮೂಡಬಿದ್ರಿ, ಕೊಂಕಣಿ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಮಂಗಳೂರು. ಇದರ ಆಶ್ರಯದಲ್ಲಿ ನಾವು ಕಳೆದ 11 ವರ್ಷದಿಂದ ಕೊಂಕಣಿ ಯಕ್ಷಗಾನವನ್ನು ಪ್ರದರ್ಶನವನ್ನು ನೀಡುತ್ತಾ ಇದ್ದೇವೆ. ನಾವು ಕೊಂಕಣಿ ಭಾಷೆಯಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಲು ಮುಖ್ಯ ಉದ್ದೇಶ ಏನು ಹೇಳಿದ್ರೆ, ನಮ್ಮ ಕೊಂಕಣಿ ಸಮಾಜದಲ್ಲಿ ಇರುವಂತಹ ಎಲ್ಲರೂ ಯಕ್ಷಗಾನದಿಂದ ಆಕರ್ಷಕರಾಗುವುದು. ಯಾಕೆಂದ್ರೆ ಯಕ್ಷಗಾನ ಹೇಳಿದ್ರೆ ಮಣ್ಣಿನ ಕಲೆ, ಕರಾವಳಿಯ ಮಣ್ಣಿನ ಕಲೆ ಅಂತ ಹೇಳ್ತಾರೆ. ಹಾಗೂ ಶ್ರೇಷ್ಠ ಕಲೆ. ಇಂತಹ ಕಲೆ ನಮ್ಮ ಎಲ್ಲ ಸಮಾಜ ಬಾಂಧವರು ಆಸ್ವಾದಿಸುವಾಗ ಆಗಬೇಕು. ಅದಕ್ಕಾಗಿ ಭಾಷೆ ಮುಖ್ಯವಾಗಿದೆ. ಅದಕ್ಕಾಗಿ ನಮ್ಮ ಕೊಂಕಣಿ ಭಾಷೆಯಲ್ಲಿ ಮಾಡಿದ್ರೆ ಅವರಿಗೆ ಇನ್ನಷ್ಟು ಆಸಕ್ತಿ ಬರ್ತದೆ ಎಂಬ ಕಾರಣಕ್ಕೆ ನಾವು ಕೊಂಕಣಿ ಭಾಷೆಯಲ್ಲಿ ಕಳೆದ 11 ವರ್ಷಗಳಿಂದ ಯಕ್ಷಗಾನ ಪ್ರದರ್ಶನ ನೀಡುತ್ತಾ ಇದ್ದೇವೆ. ಕೊಂಕಣಿ ಭಾಷೆಯಲ್ಲಿ ಪ್ರದರ್ಶನ ನೀಡುವುದು ಹೇಳಿದ್ರೆ ಅದೊಂದು ದೊಡ್ಡ ಸವಾಲಿನ ಕೆಲಸ. ಯಾಕೆಂದ್ರೆ ಸಾಮಾನ್ಯವಾಗಿ ಯಕ್ಷಗಾನ ಜರುಗುವುದು ಕನ್ನಡ ಭಾಷೆಯಲ್ಲಿ, ತಪ್ಪಿದ್ರೆ ತುಳು ಭಾಷೆಯಲ್ಲಿ. ಅದು ಕೊಂಕಣಿ ಸಾಹಿತ್ಯದಲ್ಲೇ, ಕೊಂಕಣಿ ಭಾಷೆಯಲ್ಲೇ ಯಕ್ಷಗಾನವನ್ನು ರಚಿಸಿದರು. ಇದರಲ್ಲಿ ನಾವು ಪದ್ಯಗಳು, ಮೂಲ ಕವಿಗಳೇ ಬರೆದಿರುವಂತಹ ಪದ್ಯಗಳು ಕನ್ನಡದಲ್ಲಿ, ಅದಕ್ಕೆ ಅರ್ಥ ಮಾತ್ರ ಕೊಂಕಣಿ ಭಾಷೆಯಲ್ಲಿ. ಮುಂದಕ್ಕೆ ಕೊಂಕಣಿ ಭಾಷೆಯಲ್ಲಿ ಪದ್ಯ ಬರೆಯುವ ಪ್ರಯತ್ನ ಮಾಡಲಿದ್ದೇನೆ. ಸ್ವಲ್ಪ ಕಷ್ಟದ ಕೆಲಸ, ಛಂದಸ್ಸು ಜ್ಞಾನ ಬೇಕು, ಎಲ್ಲ ಅಲಂಕಾರ ಶಾಸ್ತ್ರ ಗೊತ್ತಿರಬೇಕು. ಆದರೂ ಸ್ವಲ್ಪ ಪ್ರಯತ್ನ ಮಾಡುವಂತೇಳಿ ಎಣಿಸಿದ್ದೇನೆ. ಹಾಗೆ ನಮ್ದು ಈ ಸಲ ನಾವು ಆಯ್ಕೆ ಮಾಡಿದಂತ ಪ್ರಸಂಗ ಧ್ವಜಪುರ ನಾಗಪ್ಪಯ್ಯ ಎಂಬಂತ ಒಂದು ಸುಪ್ರಸಿದ್ಧ ಪ್ರಾಚೀನ ಕವಿ ಬರೆದಂತ ನಳದಮಯಂತಿ ಎಂಬ ಪ್ರಸಂಗದ ಕೊನೆಯ ಭಾಗ, ದಮಯಂತಿ ಪುನಃಸ್ವಯವರ ಎಂಬಂತ ಪ್ರಸಂಗವನ್ನು ನಾವು ನಾಡ್ದು ಪ್ರದರ್ಶನ ನೀಡಲಿದ್ದೇವೆ. ಶನಿ ಪೀಡಿತನಾದಂತಹ ನಳ ಚಕ್ರವರ್ತಿಯು ಭಾವುಕ ಎಂಬ ಹೆಸರಿನಲ್ಲಿ ವಿರೂಪನಾಗಿ ಕೊನೆಗೆ ಋತುಪರ್ಣದಿಂದ ಶನಿ ವಿಮೋಚನ ಮಂತ್ರವನ್ನು ಪಡೆದು ಅವರು ಪುನಃ ಮೊದಲಿನಂತೆ ಆಗುವಂತಹ ಕಥೆ, ಸುಂದರವಾದಂತಹ ಕಥೆಯನ್ನು ನಾಡ್ದು ನಾವು ಪ್ರದರ್ಶನ ನೀಡಲಿದ್ದೇವೆ. ಇದರಲ್ಲಿ ಭಾಗವಹಿಸಿರುವ ಕಲಾವಿದರೆಲ್ಲ ನಮ್ಮ ಸಂಘದ
ಸದಸ್ಯರು ಎಂಬುದು ನಮಗೆ ಅತ್ಯಂತ ಸಂತಸದ ವಿಷಯ. ಯಾಕೆಂತೇಳಿದ್ರೆ ಒಂದು ಯಕ್ಷಗಾನದಲ್ಲಿ ತುಂಬಾ ಅಂಗಗಳಿವೆ. ಆ, ಪ್ರಧಾನವಾಗಿ ಬೇಕಾದದ್ದು ನಾಟ್ಯವನ್ನು ಕಲೀಲಿಕ್ಕೆ ನಾಟ್ಯ ಗುರುಗಳೇ ಬೇಕು. ನಾವು ನಮ್ಮಷ್ಟಕ್ಕೆ ನಾವು ನಾಟಕದಲ್ಲಿ ಮಾಡಿದಾಗ ಯಕ್ಷಗಾನ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಸುಪ್ರಸಿದ್ಧ ನಮ್ದು ನಾಟ್ಯ ಗುರುಗಳಾದಂತ ಗಣೇಶಪುರ ಗಿರೀಶ್ ನವರು ಹಾಗೂ ಅವರ ಹಿಮ್ಮೇಳದ ಕಲಾವಿದರಿಗೆ ದಯಾನಂದ ಕೋಡಿಕರು, ಅನಿರುದ್ಧ ಉಪಾಧ್ಯಾಯ, ಹಾಗೆ ಅಜಯ ಸುಬ್ರಹ್ಮಣ್ಯ, ಶೈವೀನ್ ಶೆಟ್ಟಿಗಾರ್ ಇವರೆಲ್ಲ ಸೇರಿಕೊಂಡು ನಮಗೆ 10-15 ದಿನಗಳ ಕಾಲ ತರಬೇತಿ ನೀಡಿದ್ದಾರೆ. ಈ ತರಬೇತಿಯನ್ನು ನಾವು ಚೆನ್ನಾಗಿ ಎಷ್ಟೋ ಮಟ್ಟಿಗೆ ಅದರಲ್ಲಿ ನಾವು ಪರಿಣತಿ ಹೊಂದಿದೆ ಅಂತೇಳಿ ನಾಡ್ದು ಪ್ರದರ್ಶನ ನೋಡುವಾಗಲೇ ನಮಗೆ ಗೊತ್ತಾಗಬೇಕು. ಆದಷ್ಟು ನಾವು ಉತ್ತಮ ಗುಣಮಟ್ಟ ನೀಡಲು ತುಂಬಾ ಪ್ರಯತ್ನವನ್ನು ಪಟ್ಟಿದ್ದೇವೆ. ಹಾಗೆ ಈ ಒಂದು ಐತಿಹಾಸಿಕ ಎನ್ನಬಹುದಾದಂತ ಕೊಂಕಣಿ ಭಾಷೆಯಲ್ಲಿ ಯಕ್ಷಗಾನ ಪ್ರದರ್ಶನ ಎಂಬ ಪರಿಕಲ್ಪನೆ ಏನುಂಟು ಅದನ್ನು ಎಲ್ಲರೂ ಬಂದು ವೀಕ್ಷಿಸಬೇಕು. ಯಾಕೆಂದ್ರೆ ಕುದ್ಮೂಲ್ ರಂಗರಾವ್ ಪುರಭವನ ಅಲ್ಲಿ ನಡೆದಿರುವಂತಹ ಜೂನ್ 1ರಂದು ನಡೆಯಲಿರುವಂತಹ ಸಂಜೆ 4 ಗಂಟೆಗೆ ಈ ಯಕ್ಷಗಾನ ಪ್ರದರ್ಶನ. ದೊಡ್ಡ ಹಾಲ್, 1200ರಷ್ಟು ಆಸನ ವ್ಯವಸ್ಥೆ ಇದೆ. ಈ ಎಲ್ಲ ಆಸನವು ಭರ್ತಿ ಆದ್ರೆ ನಾವು ಮಾಡಿದ ಶ್ರಮ ಸಾರ್ಥಕ ಅಂತೇಳಿ ನಮ್ಮ ಅನಿಸಿಕೆ. ಆದ್ದರಿಂದ ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಅಂತ ಹೇಳಿದ್ರೆ, ನಾವು ಈಗಾಗಲೇ ಪ್ರಚಾರ ಮಾಡಿದ್ದೇವೆ, ಆದರೂ ಪತ್ರಿಕೆಯಲ್ಲಿ ಬರುವ ಪ್ರಚಾರಕ್ಕೆ ಮೌಲ್ಯ ಜಾಸ್ತಿ. ಆದ್ದರಿಂದ ನಾವೆಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಎಕ್ಸ್ಪೋಸ್ ಮಾಡಿಕೊಂಡು ಒಂದು ವಿಶೇಷವಾಗಿ ನಿಮ್ಮ ಎಲ್ಲ ಪತ್ರಿಕೆಗಳಲ್ಲಿ ಈ ನಮ್ಮ ಕಾರ್ಯಕ್ರಮವು ಬರುವ ಹಾಗೆ ನೀವು ಪ್ರಯತ್ನ ಮಾಡಬೇಕು. ಆ ಮೂಲಕ ಕೊಂಕಣಿ ಯಕ್ಷಗಾನ ಪ್ರದರ್ಶನಕ್ಕೆ ಪತ್ರಕರ್ತರ ಬೆಂಬಲವೂ ಇದೆ ಎಂಬಂತ ಒಂದು ತೃಪ್ತಿ ನಮಗೂ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಹಾರೈಸ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಯಕ್ಷಗಾನ ಅವಧಿ ಎಷ್ಟು? ಅವಧಿ 3 ಗಂಟೆ. 3 ಗಂಟೆಯ ಅವಧಿ. ಸಂಜೆ 4 ಗಂಟೆ ಮೊದಲು ಸಭಾ ಕಾರ್ಯಕ್ರಮ ಇದೆ, ಒಂದು ಅರ್ಧ ಗಂಟೆದ್ದು. ಅದರ ನಂತರ ಯಕ್ಷಗಾನ ಪ್ರಾರಂಭ. 8 ಗಂಟೆಯೊಳಗೆ ಮುಗಿಸ್ಬೇಕಂತೇಳಿ ನಮ್ದು ಸ್ವಲ್ಪ ಪ್ರಯತ್ನ. ಯಾಕೆಂದ್ರೆ ಈಗಾಗಲೇ ಪ್ರಕ್ಷುಬ್ಧ ವಾತಾವರಣ ಅದೆಲ್ಲಿರುವಾಗ ನಾವು ಹೆಚ್ಚು ತಡ ಮಾಡಿ ನಾವು ಇದು ಮಾಡುವುದು ಬೇಡ, ಎಲ್ಲ ಪಬ್ಲಿಕ್ನವರಿಗೆ ತೊಂದರೆ ಆಗಬಾರ್ದು ಎಂಬ ಉದ್ದೇಶ. ಎಷ್ಟು ತಿಂಗಳ ತಯಾರಿಯಾಗಿದೆ? ಇದು ತಯಾರಿ ಅಂದ್ರೆ ಪ್ಲಾಟ್ ಬರೀಲಿಕ್ಕೆ ಒಂದು 20 ದಿವಸ ಬೇಕಾಗಿದೆ. ಮತ್ತೆ ಈಗ ತರಬೇತಿ ಒಂದು 15 ದಿವಸಗಳ ತರಬೇತಿ. 15 ದಿನ. 15 ದಿನ ಅದು 15 ದಿನ ಅಂತಲೇ ಬರೀಬಹುದು. ಯಾಕಂದ್ರೆ ಪ್ಲಾಟ್ ಬರೀ ಹೊಸ ಕಲಾವಿದರಿದ್ದಾರ ಅಥವಾ ಹೊಸ ಕಲಾವಿದ ಈ ಸಲದ ಹೊಸ ಕಲಾವಿದರು ಇದ್ದಾರೆ ಕೆಲವರು. ಹಾ. ಹಾಗೆ ಆದ್ರೂ ಎಲ್ಲರೂ ಪ್ರೊಫೆಷನಲ್ಸ್ ಅಥವಾ ಇಲ್ಲ, ನಮ್ಮದೇ ಸಂಘದ ಸಂಘದ ಇವರನ್ನು ಅವರಿಗೆ ತರಬೇತಿ ಕೊಟ್ಟು ಮಾಡಿ. ಹೌದೌದು. ಹಿಮ್ಮೇಳವನ್ನು ಹೊರತುಪಡಿಸಿದ್ರೆ ಹಿಮ್ಮೇಳದ ಎಲ್ಲ ಕಲಾವಿದರು ನಮ್ಮ ಸಂಘದ ಸದಸ್ಯರು. ಅದರಲ್ಲಿ ಕೆಲವರು ಪ್ರಥಮವಾಗಿ ನಾಡ್ದು ವೇಷ ಮಾಡುವವರಿದ್ದಾರೆ. ಯಜ್ಞ ಒಂದು ಕಾಲೇಜ್ ದಿನಗಳಲ್ಲಿ ಅವರು ವೇಷವನ್ನು ತುಂಬಾ ಯಕ್ಷಗಾನ ವೇಷ ಮಾಡಿದ್ದಾರೆ. ಹಾ. ಸುಪ್ರಸಿದ್ಧ ಉದ್ಯಮಿ. ಅವರಿಗೆ ಯಕ್ಷಗಾನ ಹಸಿವು ಆಸಕ್ತಿ ಇದ್ದು ಯಜ್ಞವಂತ ಪೈಯವರು ನಾಡ್ದೊಂದು ಪೋಷಕ ಪಾತ್ರದಲ್ಲಿ ಬಿಚ್ಚಲಿದ್ದಾರೆ. ಅವರು ಉತ್ತಮವಾಗಿ ಪ್ರಾಕ್ಟೀಸ್ ಮಾಡುವಾಗ ಉತ್ತಮವಾಗಿ ನಿರ್ವಹಣೆ ತೋರಿದ್ದಾರೆ. ನಾಡ್ದು ಉತ್ತಮವಾಗಿ ನಿರ್ವಹಣೆ ತೋರ್ತಾರೆ ಎಂಬ ವಿಶ್ವಾಸ ನಮಗೆ ಇದೆ. ನಿಮ್ಮಲ್ಲಿ ಹಿರಿಯ ಕಲಾವಿದರಂದ್ರೆ ಹೇಗೆ ಯಾರಿದ್ದಾರೆ? ಹಿರಿಯ ಕಲಾವಿದರೆ ಒಂದು ಪ್ರಾಯದಲ್ಲಿ ಹಿರಿಯರಾಗಿ ನಮ್ದು ಕೃಷ್ಣ ಕಾಮತ್ರು. ಅವರು ಸದಾ ಚಟುವಟಿಕೆಯ ಒಂದು ಜೀವನ. ಹಾಗೆ ಎಲ್ಲ ಕಾರ್ಯಕ್ರಮ ಏನಿದ್ರು ಸಹ ಅಚ್ಚುಕಟ್ಟಾಗಿ ನಿರ್ವಹಿಸಲಿ ಅವರದೊಂದು ಪ್ರತಿಭೆ ನಾಡ್ದು ಅನಾವರಣಗೊಳ್ಳಲಿದೆ. ಮಹಿಳೆಯರಿದ್ದಾರ? ಮಹಿಳೆಯರು ಪ್ರಭಾ ಭಟ್ರವರು, ಅವರು ವೇಷ ಆಗ್ತಾರೆ. ಹೌದು, ಪ್ರಧಾನ ಒಂದು ಪೋಷಕ ಪಾತ್ರದಲ್ಲಿ ಉದೇಶ್ನೇ ಮತ್ತ ದಮಯಂತಿ ಚಿಕ್ಕಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಳ್ಳೆಯ ಅವರು ತರಬೇತಿ ನೀಡುವಾಗ ಒಳ್ಳೆಯ ಒಂದು ಪ್ರದರ್ಶನ ನೀಡಿದ್ದಾರೆ. ಅದನ್ನು ನಾಡ್ದು ಮುಂದುವರಿಸ್ತಾರೆ ಎಂಬ ವಿಶ್ವಾಸ ನನಗುಂಟು. ಯಾಕಂದ್ರೆ ಅವರು ಹಿರಿಯ ಕಲಾವಿದರು ಮಾತ್ರ ಅವರ ಅನುಭವಿ. 11 ವರ್ಷಗಳಿಂದ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವೇಷಧಾರಿಯಾಗಿ. ಧನ್ಯವಾದ. ಹಾಗೆ ಸ್ವಲ್ಪ ಸಣ್ಣ ಮಕ್ಕಳು ಇದ್ದಾರೆ. ಒಂದು 8 ವರ್ಷದ ಮಕ್ಕಳು ಒಂದಿಬ್ಬರು ಇದ್ದಾರೆ, 7-8 ವರ್ಷದವರು. ಹಾಗೆ 6ನೇ ಕ್ಲಾಸ್ನ ಮಕ್ಕಳು ಇದ್ದಾರೆ, ಕಾಲೇಜ್ ವಿದ್ಯಾರ್ಥಿಗಳಿದ್ದಾರೆ. ಧನ್ಯವಾದ.